ಇನ್ನು ಸರ್ಕಾರ ಹಾಗೆ ಕಾರ್ಖಾನೆ ಮಾಲೀಕರು ಎಲ್ಲರೂ ಕೂಡ ಸೇರಿ ಒಂದು ಸಭೆ ಮಾಡಿ ನಿರ್ಧಾರಕ್ಕೆ ಬಂದ್ರು 50-50 ಸೇರಿಸಿ 3,300 ರೂಪಾಯಿ ಕೊಡ್ತೀವಿ ಅಂತ. ಬಟ್ ಇದಕ್ಕೆ ರೈತರು ಒಪ್ಪಿದ್ರಾ? ಇಲ್ಲ. ಪ್ರತಿಭಟನೆ ಕೈ ಬಿಟ್ರಾ? ಇಲ್ಲ. ಇವತ್ತಂತೂ ಇನ್ನೊಂದು ಹಂತಕ್ಕೆ ಹೋಯ್ತು ಬಾಗಲಕೋಟೆಯಲ್ಲಿ ರೈತರ ಪ್ರತಿಭಟನೆ. 3,500 ರೂಪಾಯಿ ಕೊಡ್ಲೇಬೇಕು ಅಂತ. ಆ ಪ್ರತಿಭಟನೆ ಹೇಗಿತ್ತು ಅಂತ ಹೇಳಿದ್ರೆ 100ಕ್ಕೂ ಹೆಚ್ಚು ವಾಹನಗಳಿಗೆ ಬೆಂಕಿ ಹಚ್ಚಿಬಿಟ್ರು. ಹೊತ್ತಿ ಉರಿಯೋದಕ್ಕೆ ಪ್ರಾರಂಭ ಆಯ್ತು. ಇನ್ನೊಂದು ಹಂತಕ್ಕೆ ತಲುಪ ಹೋಗಿದೆ ಕಲ್ಲು ತೂರಾಡಿ ಏನೈತ್ಲೆ ಬಡದು. ನಾವು ರೈತರ ಇದೀವಿ ಅಂದ್ರೆ ಯಾರು ಕೇಳಿಲ್ಲ. ಡಬ್ಬಿ ಎಲ್ಲ ಟ್ರಾಲಿ ಪ್ರತಿಯೊಂದು ಟ್ರಾಲಿಗೆ ಉರಿ ಹಚ್ಚಿದಾರ, ಇಂಜಿನ್ ಟೈರ್ ಹೊಡೆದಿದಾರ, ಕಲ್ಲು ಉಗ್ದಿದಾರ, ಬಿಡಿಸ್ಕೋಕ್ ಹೋದವ್ರು ಏನೈತ್ಲೆ ಬಡ್ದಿದಾರ ಕಬ್ಬಿನ ಮಡ್ಡದ್ಲೆ. ಈ ತರ ಮಾಡ್ರೆ ಎದಕ್ಕೂ ಅಲ್ಲ. ಪ್ರತಿಯೊಬ್ರು ಇರೋ ರೈತರು, ಅವರು ರೈತರು, ನಾವು ರೈತರು, ಶಾಂತಿಯುತವಾದ ಒಂದು ಬೇಡಿಕೆ ಈಡೇರಿಸ್ಬೇಕು. 3,500 ಅಂದ್ರೆ ನಮಗೂ ಲಾಭ ರೀ. 200 ರೂಪಾಯಿ ಲಾಭ ಆಗ್ತೈತಿ ಅಂದ್ರೆ ನಾವು ಇಲ್ಲ ಕೇಳ್ಬೇಕು. ಫ್ಯಾಕ್ಟ್ರಿ ಮುಂದ್ಗಡೆ ಕೂತು ಒಂದು ನಿರ್ಧಾರ ಮಾಡ್ಕೊಂಡು ನಮ್ಮನ್ನು ಕರ್ಕೋಬೇಕು. ನೀವು ಬರ್ರಿ, ನಿಮ್ಮ ಏರಿಯಾದವ್ರ ಎಲ್ಲರೂ ಚಳವಳಿ ಮಾಡೋಣ ಅಂತ ಶಾಂತಿಯುತವಾಗಿ ಮಾಡ್ಬೇಕ. ಆದ್ರೆ ಪ್ರತಿಯೊಬ್ಬ ರೈತರಿಗೆ ಈ ತರ ಅನ್ಯಾಯ ಮಾಡ್ರ. ಒಬ್ಬೊಬ್ಬ ರೈತರ ಸಾಲ ಮಾಡ್ಕೊಂಡು ಟ್ರ್ಯಾಕ್ಟರ್ ತಗೊಂಡಿದಾರ. ಈ ತರ ಫಸ್ಟ್ ಲೋಡಿಗೆ ಏನೈತ್ಲೆ ಸುಟ್ಕೊಂಡ್ ಎಲ್ಲ ಸತ್ಯನಾಶ ಆದ್ರ ರೈತ ಏನೈತ್ಲೆ ಊರ್ಲ್ ಹಾಕೋದಕ್ಕೈತಿ. ಇವ್ರು ಒಂದು ದಿನ ಬಂದ್ ಏನೈತ್ಲೆ ಮುದೋಳದವ್ರ ಬರ್ಲಿ ಯಾರೋ ಏರಿಯಾದವ್ರು ಬಂದ ಈ ತರ ಮಾಡಿ ಹೋದ್ರೆ ಏನೈತ್ಲೆ ಪ್ರತಿಯೊಂದು ರೈತರು 100 ಟ್ರ್ಯಾಕ್ಟರ್ ಸುಟ್ಟಿದವ್ರಿ. ನಿಮ್ ಕಣ್ ಮುಂದೆ ಏನೈತ್ಲೆ ಎಲ್ಲ ಊರಿ ನಾವು ರೈತರ, ಪ್ರತಿಯೊಬ್ರು ಇಲ್ಲಿ ನಿಂತವ್ರೆಲ್ಲ ರೈತರ ಮಕ್ಕಳವ್ರೆ. ಬಟ್ ಏನೈತಿ ಈ ತರ ಅನ್ಯಾಯ ಮಾಡ್ರೆ ಏನೈತ್ಲೆ ಮುಂದೆ ಏನಾಗ್ಬೇಕು ಹೇಳ್ರಿ? ಟ್ರ್ಯಾಕ್ಟರ್ ಅವ್ರನ್ನ ಕೇಳಕ್ ಬರ್ತೈತಿ, ಸುಟ್ಟವ್ರನ್ನ ಕೇಳಕ್ ಬರ್ತೈತಿ, ಏನತ್ ಕೇಳುದು ಹೇಳ್ರಿ? ಯಾರು ಕೊಡಾಕ ಏನತ್ತ ಎಲ್ಲ ಈಗ ಕಬ್ಬಿನ ಬೇಡಿಕೆ ಕೇಳಾಕೈತೇನ 9 ದಿನಗಳ ಕಾಲ ಏನೈತ್ಲೆ ಸತತವಾಗಿ ಕೂತಾರ ಪ್ರತಿಯೊಬ್ರು ಎಲ್ಲ ರೀ. ಅದನ್ನ ಈ ತರ ಏನೆಲ್ಲ ಮೋಸ ಮಾಡ್ರಿ ಯಾರಿಗೆ ಏನ್ ಮಾಡೋದು ಹೇಳ್ರಿ? ನಮ್ಮ ಹೆಸರು ಶ್ರವಣ್ ಕುಮಾರ್ ಅಂತ, ಭದ್ರಶೆಟ್ಟಿ, ಇಲ್ಲೇ ಕಪ್ಪಲ್ಗುದ್ದಿ ಅವರು. ಗಮನಿಸ್ತಾ ಇದ್ರಿ, ಅಲ್ಲಿ ಪ್ರತಿಭಟನಾ ನಿರತ ರೈತರು ಮಾತನಾಡ್ತಾ ಇದ್ರು. ಕಣ್ಣೀರು ಹಾಕ್ತಾ ಇದ್ದಾರೆ. ಕೆಲವರು ವಾಹನಗಳನ್ನ ಕಳೆದುಕೊಂಡು, ಲೋಡ್ ಆಗಿರುವ ಕಬ್ಬನ್ನ ಕಳೆದುಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ. ಬನ್ನಿ ರೈತರ ಮಾತು ಕೇಳೋಣ. ನೋಡ್ರಿ, ಈಗ ರೈತರ ಕಬ್ಬ ಕಡದ್ರಂದ್ರ ಅವ್ರ ರೇಟ್ ಒಪ್ಕೊಂಡ್ ಕಡಿದ್ರ ಹಂಗಿಲ್ರಿ. ಏನಾಗೈತಿ ಮುಂದಿನ ಬೆಳೆ ಏನಾಗೈತಿ? ಈಗ ನಾವು ಕಬ್ಬ ನಾವು ತಿಂತೀವನ್ರಿ? ಇಲ್ಲ. ಹಂಗ ಮುಂದಿನ ಬೆಳೆ ಒಬ್ಬ ಸದಕ ಹಾಕೋತಿರ್ತಾನೆ, ಒಬ್ಬ ಕಡ್ಲಿ ಹಾಕ್ತಿರ್ತಾನೆ. ಏನ್ಪಾ ಏಟ್ರ ಕೊಡ್ಲಿ, ಏನ್ ಯಾರಿಗ್ ಕೊಟ್ರು ಒಂದ ರೇಟ್ ಇರ್ತೈತಿ. ಅದೊಂದು ನಂಬಿಕೆ ಮ್ಯಾಗ ಕಳ್ಸಿರ್ತಾರ. ಈಗ ಏನೈತಿ ನಮ್ ಒಳಗ ನಾವು ರೈತರ ಇಲ್ಲ, ಯಾರು ಮಾಲಕರು ಬಂದ್ ಹಚ್ಚಿಲ್ರಿ. ಇಲ್ಲೇ ರೈತನ ಇದಕ್ಕೆ ಹಚ್ಚಾರ. ಹೌದಾ? ನಾ ಹ್ಞೂ ಅಂತೇನ್ರಿ. ಈ MLA ಗಳು ಇವ್ರ ಪವರ್ ಇದ್ರ ನಂದು ಗಾಡಿ ಬರೋದು ನಾನ್ ನಸಿಬ್ ಚಲೋ. ಇವತ್ತ ನಮ್ ಏನೋ ಒಂದ್ ಬೇರೆ ಕಡೆಗೆ ನಾಳೆ ಕಡೆ ಬಿಟ್ಟು ನಂದು ಗಾಡಿ ಬಂದಿರ್ತಾರ. ನಾ ಇದಕ್ಕೆ ತೀರಾ ರೋಷ್ಗೆ ನಾ ಮಾತಾಡಾಗಿತ್ತು. ರಗಡಿ MLA ಗಳು ಪೆಟ್ರದಾವ, ಅವ್ರ ಪೆಟ್ರೋಲ್ ಹಚ್ಚಲ್ ಪವರ್ ಇದ್ರ ನೋಡೋಣ. ಪಾಪ ಇದಕ್ಕೆ ಏನೋ ಅಮಾಯಕರು ಇವ್ರ. ರೈತರ ಫ್ಯಾಕ್ಟ್ರಿ ಆಕ್ಚುಲಿ ಇದು ಸಮೀರ್ವಾಡಿ ಅಂದ್ರೆ ರೈತರ ಫ್ಯಾಕ್ಟ್ರಿ ಹಿಂಗ್ ಮಾಡಬಾರ್ದ ನಾವ್ನ. ಅಲ್ರಿ, ನಮ್ಮ ಹೆಸರು ಮಾಂತೇಶ್ ಶೆಟ್ಟಿ ಅಂತ, ನಮ್ಮ ಹಾಲಿಂಪುರದವ್ರಿ. ಏನಾಗ್ತೈತೆ ಅಂದ್ರ ಹಿಂಗ್ ಮಾಡ್ರಿ ಏನ್ ಲಾಭ ಆದಂಗ, ಯಾರು ಲಾಭ ಆದಂಗ ಆತ್ರಿ ಇದ. ಇನ್ನೊಮ್ಮೆ ರೈತ ಸಂಘ ನಾವು ಹೋಗಿದ್ವಿ 9 ದಿವಸ 10 ದಿವಸ ಹೋಗಿದ್ವಿ. ನಮಗೂ ಒಂದ ಪೆಟ್ಟಿಗೆ 300 ರೂಪಾಯಿ ರೇಟ್ ಹೆಚ್ಚಾಗೈತೆ. ಸಿಕ್ಕಿದ್ವು ಒಂದ್ ತೊಡೆ ಮಂದಿ ಖುಷಿ ಐತಿ. ಇವ್ರು ಹೆಚ್ಚಿಗೆ ಕೇಳ್ತಾರೆ, ಸಿಕ್ಕರು ನಮಗೂ ಖುಷಿನೇ ಅಲ್ಲ. ನಾವು ರಗಡಿ ಈಗಿನ ವಾತಾವರಣದಾಗ ಕ್ಲೈಮೇಟ್ ಚೇಂಜಸ್ ಬೆಳಿವಲ್ಲು ಖರ್ಚು ಡಬಲ್ ಆಗತೈತಿ. ಒಬ್ಬ ಮನುಷ್ಯ ನಿಂಬಲ್ಲ ಖರ್ಚು ಹೆಚ್ಚೈತಿ. ಅದನ್ನ ಗೌರ್ಮೆಂಟ್ದವ್ರು ತಿಳ್ಕೊಬೇಕ. ಅದ್ ಏನ್ ಮೋಸ ಐತಿ ನಂಗೂ ಅಷ್ಟು ಇದಿಲ್ಲ. FRP ಒಳಗೆ ಮೋಸ ಮಾಡೈತಿ ಇವ್ರ ಅಂತಾರೆ, ಇಲ್ಲ ರೈತ ಸಂಘಟನೆ ಮೋಸ ಮಾಡೈತಿ ಇವ್ರ ಅಂತಾರೆ. ಅದೇನ ಅನ್ನೋದು ಒಂದ್ ಕ್ಲಿಯರ್ ಆಗ್ಬೇಕಿದ. ಈ ರೈತರನ್ನ ಜಗ ಹಚ್ಚೋದ್ ಬಿಡ್ಬೇಕು. ಇದನ್ನ ಹಂಗ ಸುಡಿದ್ರ MLA ಫ್ಯಾಕ್ಟ್ರಿ ಸುಡ್ಲಿ, MLA ಘಟಾನುಘಟಿ ಫ್ಯಾಕ್ಟ್ರಿ ಸುಡ್ಲ. ಪಾಪ ಅಮಾಯಕರನ್ನ ಹಾಕಿದನ್ನ ಈ ಫ್ಯಾಕ್ಟ್ರಿ ರೈತರನ್ನ ಸುಡುದ. ರೈತರ ಆಗ್ರಹ ಇರೋದಿಷ್ಟೇ, ಯಾವುದೇ ರೀತಿಯಾಗೂ ಕೂಡ ನಾವು ಬೆಲೆಯಲ್ಲಿ ಕಾಂಪ್ರಮೈಸ್ ಮಾಡೋದಿಲ್ಲ. ಇವಾಗ ಏನ್ ಕೊಟ್ಟಿದಾರಲ್ಲ 3,300 100 ರೂಪಾಯಿ ಏನ್ ಹೆಚ್ಚಳ ಮಾಡಿದ್ದಾರೆ ಅದು ಸಾಕಾಗೋದಿಲ್ಲ. 3,500 ಏನ್ ನಾವು ಪ್ರತಿ ಟನ್ಗೆ ಕೇಳ್ತಾ ಇದ್ದೀವಿ ಅದನ್ನ ಕೊಡ್ಲೇಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಈ ಸರ್ಕಾರ ಹಾಗೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಮೀಟಿಂಗ್, ರೈತರ ಮುಖಂಡರ ಜೊತೆಗೆ ಮಾಡಿರುವಂತ ಮೀಟಿಂಗ್ ಅದೆಲ್ಲವೂ ಆದ ನಂತರ ಕೆಲ ರೈತರಷ್ಟೇ ಸಂಭ್ರಮಿಸಿರೋದು, ಕೆಲ ಕಡೆಗಳ ಅಷ್ಟೇ ಆ ಸಂಭ್ರಮ ಕಂಡು ಬಂದಿತ್ತು. ಅದಾದ ನಂತರ ಕೆಲ ರೈತ ಮುಖಂಡರು ಹೇಳುವಂತ ಪ್ರಕಾರ ನಾವು ಮತ್ತೆ ಮಾತನಾಡ್ತೀವಿ ಸರ್ಕಾರದ ಜೊತೆಗೆ, ಮತ್ತೆ ನಮ್ಮ ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಅಂತ ಹೇಳಿದ್ರು. ಬಟ್ ಈ ಹಂತಕ್ಕೆ ಹೋಗುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಇವತ್ತಿನ ದಿನ ಮಿತಿ ಮೀರಿ ಆ ಪ್ರತಿಭಟನೆಯ ಒಂದು ಚಿತ್ರಣವನ್ನ ನೀವು ಗಮನಿಸ್ತಾ ಇದ್ದೀರಿ. ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಕಬ್ಬಿನ ಲೋಡ್ ಇತ್ತು, ಜೊತೆಗೆ 100ಕ್ಕೂ ಹೆಚ್ಚಿನ ವಾಹನಗಳು ಸುಟ್ಟು ಬೂದಿಯಾಗಿವೆ. ಗಮನಿಸ್ತಾ ಇದ್ದೀರಿ ಅಲ್ಲಿಯ ಪ್ರತಿಭಟನೆಯ ದೃಶ್ಯ. ಬೇರೆ ಯಾರೋ ಹೊರಗಿನವ್ರು ಬಂದ್ ಮಾಡಿರುವಂತ ಕೃತ್ಯ ಅಲ್ಲ ಇದು. ಪ್ರತಿಭಟನಾ ನಿರತ ರೈತರಿಂದಲೇ ಆಗಿರುವಂತದ್ದು. ರೈತರ ಟ್ರ್ಯಾಕ್ಟರ್ಗಳಿಗೆ ರೈತರೇ ಬೆಂಕಿಯನ್ನ ಹಚ್ಚಿದ್ದಾರೆ. ಟ್ರ್ಯಾಕ್ಟರ್ಗಳು ಹೊತ್ತಿ ಉರಿದಿದೆ. ಸುಮಾರು 30 ಟ್ರ್ಯಾಕ್ಟರ್ ಈ ಪ್ರತಿಭಟನೆಯ ಕಾವಿಗೆ ಸುಟ್ಟು ಹೋಗಿದೆ.
ವಿಶ್ವಡ